ಆ ಔಷಧಿ ಕೊಟ್ಟಂತ ಮಂತ್ಯಾನಗಳು ಇವತ್ತು ಸಹಿತ ಬಹಳ ಉತ್ತಮವಾಗಿ ಇವತ್ತು ಸಾರ್ವಜನಿಕವಾಗಿ ಏನಾದರೂ ಸೇವೆ ಮಾಡ್ತಾ ಬಹಳ ಉತ್ತಮವಾಗಿ ಜೀವನ ನಡೆಸ್ತಕ್ಕಂತ ಇದ್ರೆ ಆ ಔಷಧಿ ಕೊಟ್ಟು ಜನಗಳನ್ನ ಕಾಪಾಡ್ತಕ್ಕಂತ ಒಂದು ಮಂತ್ಯಾನ. ಅದೇ ರೀತಿ ಇಕ್ಬದ್ ಹಾಕಿದ ಮಂತ್ಯಾನ ಸರ್ವನಾಶ ಆಗೋಗೈತಿ. ಇವತ್ತು ಯಾರು ನಮ್ಮ ಪಾರ್ಟಿಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿ ನಮಗೇನು ಭಯ ಇಲ್ಲ, ಸೋಲಿಗೆ ನಾವು ಎದುರಿಲ್ಲ. ಆದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರು ಓಟಿದ್ದ ಗೆದ್ದಿದ್ರೆ ನಮಗೇನು ಪರವಾಗಿಲ್ಲ. ಆದ್ರೆ ಬಿಜೆಪಿ ಓಟಿದ್ದ ಗೆದ್ರಲ್ಲ ಅನ್ನೋ ಒಂದೇ ದುಃಖ ನಮ್ಮಿಂದ ಐತೆ. ಆದ್ರಿಂದ ಇದು ಸರಿ ಹೋಗ್ಬೇಕಾದ್ರೆ ನಮ್ಮ ನಾಯಕರೆಲ್ಲ ಇಲ್ಲ ಇದಾರೆ ವೇದಿಕೆ ಮೇಲೆ ಬಲವಾದಂತ ತೀರ್ಮಾನ ತಗೋಬೇಕು. ಯಾವನ ಪಕ್ಷಕ್ಕೆ ದ್ರೋಹ ಮಾಡಿ ಯಶವಂತರಾವ್ ದ್ರೋಹ ಮಾಡಿದ್ರೆ ನಾಳೆಯಿಂದ ನೀವು ಹೊರಗಾಕ್ರಿ. ಪಕ್ಷ ನಮಗೆ ಎತ್ತ ತಾಯಿ ಇದ್ದಂಗೆ. ಆ ಎತ್ತ ತಾಯಿಗೆ ಯಾವನು ಮೋಸ ಮಾಡ್ತಾನೆ ಅವ್ರನ್ನ ಮೊದಲು ವರ್ಗ ಹಾಕ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಯಶವಂತರಾವ್ ಜಾಧವ್ ಅವರಿಗೆ. ಈಗ ಉದ್ಘಾಟನೆ ನಮ್ಮ ಲೋಕಸಭಾ ಸದಸ್ಯರು ಹಿರಿಯರಾದ ಸನ್ಮಾನ ಗೋವಿಂದ ಕಾರಜೋಳ ಅವರ ಒಟ್ಟಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಉದ್ಘಾಟನೆಯನ್ನ ಮಾಡಬೇಕು. ಎಲ್ಲ ನಮ್ಮ ನಾಯಕರು ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಿದ್ದೇನೆ. ನೀವು ಬಹಳಷ್ಟು ಹೆಚ್ಚಿನ ಸಂಖ್ಯೆ ಹೊರಗಡೆ ಇದೆ, ಸುಮಾರು ಸಾವಿರಾರು ಜನ ಹೊರಗಡೆ ಇದ್ದಾರೆ. ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಬೇಕು. ಜೊತೆಗೆ ಯಾರು ಕೂಡ ಹಾಗೆ ಹೋಗಬಾರ್ದು. ಉದ್ಘಾಟನೆ ನೆರವೇರಿಸತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಮಾತನಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೆ. ದಯಮಾಡಿ ಎಲ್ಲರಿಗೂ ಸಹಿತ ಅವಕಾಶವನ್ನು ಕೊಡ್ತೀವಿ. ಯಾರು ಸಹಿತ ಗಡಿ ಬಿಡಿ ಮಾಡಬೇಡ್ರಿ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡ್ಬೇಕಾಗಿದೆ. ಆ ಸಭೆನ ಕೆಡಿಸ್ಬೇಡ್ರಿ ದಯಮಾಡಿ. ನಿಮ್ಗೆಲ್ಲರಿಗೂ ಸಹಿತ ಅವಕಾಶ ಕೊಡ್ತೀವಿ. ದಯಮಾಡಿ ತಾವೆಲ್ಲಿದ್ರಿ ಅಲ್ಲೇ ಇರ್ರಿ. ಇವತ್ತೆಷ್ಟೊತ್ತಾದ್ರೂ ಆಗ್ಲಿ ಎಲ್ಲರಿಗೂ ಸಹಿತ ಊಟದ ವ್ಯವಸ್ಥೆ ಐತಿ. ನಡುವೆ ಎದ್ದು ಯಾರು ಹೋಗಿ ಅವ್ಯವಸ್ಥೆ ಮಾಡಬೇಡ್ರಿ ಅಂತ ವಿನಂತಿಯನ್ನ ಮಾಡ್ತೇನೆ. ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ವೇದಿಕೆಯಿಂದ ಕೆಳಗಿಳಿಬೇಕು ಎಲ್ಲರೂ ದಯಮಾಡಿ.